ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಏಷ್ಯಾದ ಯುದ್ಧದಿಂದ ಅನಾಹುತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ಸಚಿವರೊಂದಿಗೆ ಪ್ರಧಾನಿ ಮೋದಿ ಕಡೆಯಿಂದ ಮೀಟಿಂಗ್ ಇರುತ್ತೆ. ಪೆಟ್ರೋಲಿಯಂ, ಕಚ್ಚಾ ತೈಲ, ವಿದ್ಯುತ್ ಆಗಿರಬಹುದು, ರಸಗೊಬ್ಬರ, ವಿವಿಧ ಕ್ಷೇತ್ರಗಳ ಸ್ಥಿತಿಯನ್ನು ಪರಿಶೀಲಿಸಲು ಈ ಒಂದು ಮೀಟಿಂಗ್ ಆಗುತ್ತೆ. ಯುದ್ಧದಿಂದ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಇದು ಡೇ 1 ಆಗಬೇಕಾಗಿತ್ತು, ಡಿಲೇ ಆಯಿತು. ಇದು 1 ತಿಂಗಳಾಯಿತು ಯುದ್ಧ ಆರಂಭ ಆಗಿ. ಅಲ್ಲಿ ಆರಂಭ ಆಗ್ತಾ ಇದ್ದಂಗೆ ಇಲ್ಲಿ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕಾಗಿತ್ತು. ಪರವಾಗಿಲ್ಲ, ಲೇಟ್ ಆದರೂ ಕೂಡ ಈ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದೇಶದಾದ್ಯಂತ ನಿರಂತರವಾಗಿ ಸರಬರಾಜು, ಸ್ಥಿರ ಲಾಜಿಸ್ಟಿಕ್ಸ್ ಮತ್ತು ಪರಿಣಾಮಕಾರಿ ವಿತರಣೆ ಖಚಿತಪಡಿಸೋದಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. ಶಕ್ತಿಯ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಹಾಗೂ ಸಮರ್ಪಕ ಲಭ್ಯತೆಯ ಕುರಿತು ಅದನ್ನು ಉಳಿಸಿಕೊಳ್ಳಲು ಸರ್ಕಾರ ಮುಂಚಿತವಾಗಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ, ಗ್ರಾಹಕರು ಮತ್ತು ಕೈಗಾರಿಕಾ ವಲಯದ ಹಿತಾಸಕ್ತಿಗಳನ್ನು ರಕ್ಷಿಸಲು ಜಾಗತಿಕ ಬೆಳವಣಿಗೆಗಳನ್ನು ನಿರಂತರವಾಗಿ ಗಮನದಲ್ಲಿ ಇರಿಸಬೇಕಾಗತ್ತೆ. ಅದೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಆ ಕೆಲಸವನ್ನು ಭಾರತ ಮಾಡ್ತಾ ಇತ್ತು. ಆದರೆ ಈಗ ಒಂದು ಮೀಟಿಂಗ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಏನು ಬಂದಿದೆಯಲ್ಲ, ಇದು ಬೇಗನೆ ಆಗಬೇಕಾಗಿತ್ತು. ಇವತ್ತು ಸಂಜೆ ಮೋದಿ ಕಡೆಯಿಂದ ಒಂದು ಉನ್ನತ ಸಭೆ ಇದೆಯಂತೆ. ಹಿರಿಯ ಸಚಿವರೊಂದಿಗೆ ಸಭೆ, ಹಿರಿಯ ಸಚಿವರಷ್ಟೇ ಅಲ್ಲ, ವಿಪಕ್ಷದ ನಾಯಕರನ್ನು ಕೂರಿಸಿ ಕೂಡ ಸಭೆ ಮಾಡಬೇಕಾಗತ್ತೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಸಲಹೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸವನ್ನು ಮೋದಿ ಬೇಗನೆ ಮಾಡಬೇಕಾಗಿತ್ತು. 1 ತಿಂಗಳಾಯಿತು, ಮಾಡ್ತಿದ್ದಾರೆ, ಮಾಡಲಿ. ಬಟ್ ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡಬೇಕು? ಭಾರತ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಅಲ್ಲಿ ಬರಬೇಕಾಗಿರುವಂಥ ಆ ಕಡೆಯಿಂದ LPG ಬರ್ತಾ ಇಲ್ಲ.